ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಆ ಮೆಟೀರಿಯಲ್ ಸ್ಯಾಂಪಲ್ನ ನೀವು ನಮಗೆ ಕಳಿಸ್ಕೊಡಿ, ನಮ್ಮ ಎಕ್ಸ್ಪರ್ಟ್ ಅದನ್ನು ಚೆಕ್ ಮಾಡ್ತಾರೆ. ಸರ್, ಇದು ಫಸ್ಟ್ ಟೈಮ್ ಆರ್ಡರ್ ಕೊಡ್ತಾ ಇರೋದಲ್ವಾ, ಸೊ ಪ್ರೊಸೀಜರ್ ಹಾಗಿದ್ದೇ ಇರುತ್ತೆ. ಓಕೆ, ಪ್ಲೀಸ್ ಡೋಂಟ್ ಮೈಂಡ್. ಒಂದೇ ಒಂದು ನಿಮಿಷ ಥ್ಯಾಂಕ್ ಯು. ಕೊಡಿ, ಇಲ್ಲಿ ಒಂದು ನಿಮಿಷ. ಅವನು ಶುಗರ್ ಫ್ರೀ ಮಾತ್ರೆ ಹಾಕಿದ್ದಾನೆ. ಅಲ್ಲ ರೀ, ಕೊಡಿ ಇಲ್ಲಿ ಒಂದು ನಿಮಿಷ ಹೇಳ್ತೀನಿ. ಏನು ಒಂದಿಂದಲೇ 2 ಸರಿ ಕಾಫಿ ಕುಡಿಯೋದು ನೀವು? ಹಾ, ನಾನು ಕಾಫಿ ಕುಡಿದು ಅರ್ಧ ಗಂಟೆ ಆಯ್ತು ಗೊತ್ತಾ. ಬೆಳಗ್ಗೆ 1 ಕಪ್ಪು, ಸಾಯಂಕಾಲ 1 ಕಪ್ಪು ಅಷ್ಟೇ. ಅಲ್ಲ ಕಣೆ, ನನಗಿದ್ದಾಗೆ ನಿನಗೂ ಶುಗರ್ ಇದೆ, ನೀನ್ ಮಾತ್ರ ಕುಡಿಬೇಕು, ನಾನು ಕುಡಿಬಾರ್ದಾ? ಗಂಡಸ್ರ ಹಾಗೆಲ್ಲ ಕುಡಿಬಾರ್ದು, ಹೆಂಗಸ್ರು ಕುಡಿಬಹುದು. ನೋಡ ನೀನಾದ್ರು ಸ್ವಲ್ಪ ಹೇಳು. ನೀವಿಬ್ರು ಜಗಳ ಆಡ್ಬೇಡಿ, ಕಾಫಿ ನಾನು ಕುಡಿತೀನಿ, ಕೊಡು. ನೀರೇ ಶುಗರ್ ಫ್ರೀ. ಯಾರಪ್ಪ ಇದು? ಹಲೋ, ಹಾ ಹೇಳು ಸಿದ್ಧಾರ್ಥ್, ಹೇಳು, ಪರವಾಗಿಲ್ಲ. ನೀವ್ ಎಲ್ಲಿದ್ದೀರ ಈಗ? ನಾನು ಎಲ್ಲಿಗೆ ಬರ್ತೀನಿ? ಏನಾಯ್ತಪ್ಪ? ಅಪ್ಪ, ಏನಾಯ್ತಪ್ಪ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಚಂದುಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾನಂತೆ. ಚಂದು ಆಕ್ಸಿಡೆಂಟಾ? ಎಲ್ಲಿ, ಯಾವಾಗ? ಅಪ್ಪ, ಸಿದ್ಧಾರ್ಥಾನೇ ಫೋನ್ ಮಾಡಿದ್ದು, ಸರಿಯಾಗಿ ಕೇಳಿಸ್ಕೊಂಡ್ಯಾ? ಇವನ ತಂದೆಯ ಸಾವಿನ ಹಾಗೆ ಇವನಿಗೂ ಇವನು ಸುತ್ತ ಇರೋ ಹಿತಶತ್ರುಗಳಿಂದಾನೇ ಸಾವು ಬರುತ್ತೆ ಅಂತ ಈ ಜಾತಕ ಹೇಳಿ. ಇದು ಹೇಗಾಯ್ತು ಚಂದನ್? ಆಕ್ಸಿಡೆಂಟ್ ಆದಾಗ ನಿಮ್ಮ ಜೊತೆ ಯಾರೂ ಇರಲಿಲ್ವಾ? ಇಲ್ಲ ಡಾಕ್ಟರ್, ಆ್ಯಸ್ ಯೂಶುವಲ್ ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಆಫೀಸ್ ಕೆಲಸದ ಯೋಚನೆ ಇತ್ತು ತುಂಬ. ಆಪೋಸಿಟ್ ಸೈಡಿಂದ ಯಾವುದೋ ಒಂದು ಕಾರ್ ಬಂತು. ಏನು ಅಂತ ನೋಡೋಷ್ಟರಲ್ಲಿ ನಾನು ಸೈಡಲ್ಲಿ ಬಿದ್ದಿದ್ದೆ. ಹೇಗಾಯಿತು ಏನೂ ಗೊತ್ತಿಲ್ಲ ಡಾಕ್ಟರ್. ಆ್ಯಂಡ್ ಇಲ್ಲಿಗೆ ನನ್ನನ್ನು ಯಾರು ಕರ್ಕೊಂಬಂದ್ರು ಅದು ಗೊತ್ತಿಲ್ಲ. ಹಾಂ, ಗಾಬರಿ ಆಗುವಂಥದ್ದೇನೂ ಇಲ್ಲ. 4-5 ದಿವಸ ರೆಸ್ಟ್ ಬೇಕಾಗುತ್ತೆ. ನೋಡಿ, ನಾನು ಕೊಡೋ ಮೆಡಿಸಿನ್ ನೀವು ತಗೊಳ್ಳಿ. ಆದರೆ ನಾನು ಕೊಡೋ ಮೆಡಿಸಿನ್ನು ನಿಮ್ಮನ್ನ ಹೆಚ್ಚಾಗಿ ಹಾಸಿಗೆ ಮೇಲೆ ಮಲಗಿಸಿರುತ್ತೆ. 4-5 ಡೇಸಾ? ಡಾಕ್ಟರ್, ನನಗೆ ತುಂಬ ಕೆಲಸ ಇದೆ. ನೀವು ಹೀಗೆ ನಿದ್ದೆ ಮಾತ್ರೆ ಕೊಟ್ಬಿಟ್ಟು ಮಲಗಿಸ್ಬಿಟ್ರೆ ಹೇಗೆ? ನೋಡಿ, ನೀವು ಹುಷಾರಾಗಬೇಕು ಅಂದರೆ ನಾನು ಕೊಡೋ ಮೆಡಿಸಿನ್ ತಗೊಳ್ಳೇಬೇಕು. ಹಾಗೆ ನಿಮಗೆ ರೆಸ್ಟ್ ಕೂಡ ಅಗತ್ಯ ಇದೆ. ಡಾಕ್ಟರ್, ನಾನು ಹೇಳ್ತೀನಿ ಬಿಡಿ. ಚಂದನ್, ಆರೋಗ್ಯದ ಬಗ್ಗೆ ಗಮನ ಹರಿಸು. ಆಫೀಸ್ ಕೆಲಸ ನೋಡೋಕೆ ನಾನಿಲ್ವಾ? ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಮಾತ್ರ ಕೇಳು, ಓಕೆನಾ? ಡಾಕ್ಟರ್, ನೀವು ಮೆಡಿಸಿನ್ನ ಬರ್ಕೊಡಿ, ಇವನ್ನ ನಾನು ಕೇರ್ ತಗೊಳ್ತೀನಿ. ತಂದೆ ತಾಯಿಗಳ ಮಾತನ್ನು ಕೇಳದೇ ಇರೋ ಮಕ್ಕಳು ಸ್ನೇಹಿತರ ಮಾತನ್ನು ಖಂಡಿತ ಕೇಳ್ತಾರೆ. ಇದು ನನ್ನ ಅನುಭವ.
ಅಮ್ಮ, ಯಾರ ಕಾರಣಕ್ಕೋ ಯಾವ ಕಾರಣಕ್ಕೋ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ಅದ್ರಲ್ಲಿ ನನ್ನ ಪಾಲೆಷ್ಟು, ಬೇರೆಯವ್ರ ಪಾಲೆಷ್ಟು ನನಗೊಂದು ಗೊತ್ತಿಲ್ಲ. ನಿನ್ ತಲೆ ಮೇಲೆ ಹೂ ಇಟ್ಟ ಕಾರಣಕ್ಕೆ ನೀನು ನನ್ನನ್ನು ಕಾಪಾಡ್ತೀಯ ಅನ್ಕೊಂಡಿದ್ದೀನಿ. ನನ್ನ ಕೈ ಬಿಡಬೇಡ ತಾಯಿ. ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ದೇವ್ರ ಮುಂದೆ ಹೇಳ್ಕೊಂಡ್ರೆ ಏನು ಪ್ರಯೋಜನ? ನಮ್ಮ ಅಕ್ಕನ ಮನೆಯಲ್ಲಿದ್ದಾಗ ಅವಳ ಮನೇನ ಹಾಳು ಮಾಡಿದೆ. ಈಗ ಇಲ್ಲಿ ಇನ್ಯಾವ ನಾಟಕ ಮಾಡಿ ನಮ್ಮ ಮನೇನ ಹಾಳು ಮಾಡಬೇಕು ಅಂತಿದ್ಯಾ? ನೀನು ಈ ಮನೆ ಕೆಲಸದವಳು, ಬಡವ ನೀನು ಮಡಗ್ದಾಗಿರು ಅಂತಾರಲ್ಲ. ಮನೆ ಕೆಲಸದವಳು ಮನೆ ಮಗಳು ಆಗೋಕ್ಕಾಗಲ್ಲ, ಮನೆ ಸೊಸೆನೂ ಆಗೋಕ್ಕಾಗಲ್ಲ. ನಿನಗೂ ಚಂದುಗೂ ಏನೇ ಸಂಬಂಧ? ನೀನು ಹೊರಗಡೆ ಹಾಕಿದ್ಯಲ್ಲ ರಂಗೋಲಿ, ಅದನ್ನ ಯಾರು ಬೇಕಾದ್ರೂ ತುಳಿಬಹುದು, ಅದು ಯಾವಾಗ ಬೇಕಾದ್ರೂ ಅಳಿಸ್ ಹೋಗ್ಬಹುದು. ಜ್ಞಾಪಕ ಇರಲಿ. ಸತ್ಯ ಏನು ಅಂತ ಗೊತ್ತಿಲ್ಲದೆ ಇರೋರು ಸತ್ ಮೀನು ನೀರಲ್ಲಿ ತೇಲೋ ಹಾಗೆ ಅಂತಾರೆ. ಹೆಂಡತಿ ಗಂಡನ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಅಂತ ಗಂಡನೇ ಇಲ್ಲದೆ ಇರೋರಿಗೆ ಹೇಗೆ ಗೊತ್ತಾಗುತ್ತೆ? ದೇವ್ರೆ, ಇಂಥವ್ರಿಗೆ ನೀನೇ ಬುದ್ಧಿ ಕೊಡ್ಬೇಕಪ್ಪ. ಮಾವ, ನಾನೇ ಒಂದ್ ಹೆಜ್ಜೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನಿನ್ನ ಆತಂಕ ನನಗೆ ಅರ್ಥ ಆಗುತ್ತಮ್ಮ. ನಾನು ಸಿದ್ದುಗೆ ಹೇಳಿದೆ ನಾವು ಆಸ್ಪತ್ರೆಗೆ ಬರ್ತೀವಿ ಅಂತ, ಆದ್ರೆ ಅವನು ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ, ನಾವೇ ಬರ್ತಾ ಇದ್ದೀವಿ ಅಂತ ಹೇಳಿದ್ನಮ್ಮ. ನನ್ಗೆ ಇಲ್ಲಿ ಒಂದೊಂದು ಕ್ಷಣನೂ ಒಂದೊಂದು ಯುಗದ ಹಾಗೆ. ಏನಾಯ್ತು ಚಂದು? ಏನಿಲ್ಲ ಅತ್ತೆ, ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಅಮ್ಮ ಯಾಕೆ ಹೇಳೋದು? ನೀನ್ ಎದುರುಗಡೆನೆ ನಿಂತಿಲ್ವಾ ನಾನು? ಲತಾ, ಅಜ್ಜಿ ಅಳದ್ ನಿಲ್ಸಿ, ನಾನು ಆರಾಮಾಗೇ ಇದ್ದೀನಿ. ಇದೆಲ್ಲ ಹೇಗಾಯ್ತು ಚಂದು? ಒಂದು ಗೊತ್ತಿಲ್ಲ ಕುಂದತ್ತೆ, ಹೇಗಾಯ್ತು ಅಂತ ಏನು ಗೊತ್ತಾಗ್ಲಿಲ್ಲ. ನಿಮ್ಮ ಮಗ ದೀರ್ಘಾಯುಷ್ಯವಂತನಾಗಿ ನೆಮ್ಮದಿಯಾಗಿ ಬಾಳೋ ಎಲ್ಲಾ ಸೂಚನೆಗಳು ಕಾಣ್ತಾ ಇದೆ. ಆದರೆ ಮೃತ್ಯುಕಂಟಕ ಒಂದು ಅಡ್ಡ ಬರ್ತಾ ಇದೆಯಲ್ಲ ತಾಯಿ. ಚಂದನ್, ತುಂಬಾ ನೋವಾಗ್ತಿದೆಯೇನೋ? ಪೇನ್ ಕಿಲ್ಲರ್ಸ್ ಕೊಟ್ಟಿರಲ್ಲ, ಅಷ್ಟು ನೋವು ಕಾಣ್ತಿಲ್ಲ. ಅಮ್ಮ ಆಯಾಸ ಆಗ್ತಿದೆ ಅನಿಸ್ತು. ಸರಿ, ನೀ ರೆಸ್ಟ್ ತಗೋ, ನಾನು ಹೋಗಿ ಮೆಡಿಸಿನ್ ತರ್ತೀನಿ. ಹ್ಮ್. ಏನಾಯ್ತಮ್ಮ?
ಅಳ್ಬೇಡ, ನನ್ಗೇನಾಗಿಲ್ಲ. ಇನ್ನೇನಾಗ್ಬೇಕು? ಅಮ್ಮ, ಇದೊಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ನೀನೇ ಎಷ್ಟೊಂದ್ಸಲ ಹೇಳ್ತಾ ಇರ್ತೀಯ, ನಾವೆಷ್ಟೇ ಎಚ್ಚರಿಕೆಯಿಂದ ಇದ್ರು ಆಗ್ಬಾರ್ದು ಒಂದೊಂದ್ಸರಿ ಹಾಗೆ ಆಗುತ್ತೆ ಅಂತ. ಇದು ಹಾಗೇನ ಅಮ್ಮ? ನೀನು ಏನು ಯೋಚನೆ ಮಾಡ್ತಿದ್ದಿ ಅಂತ ನನಗೆ ಗೊತ್ತು. ಈಗ ನೀನು ಮಾತಾಡದೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ನೋಡು. ಒಂದೇ ಒಂದು ದಿನಾನು ಎಡವಿ ಬೀಳದ ಹಾಗೆ ಬೆಳೆಸಿದ್ದೆ. ಬೆಳೆದ ಮಗ ಜವಾಬ್ದಾರಿ ಬಂದಿದೆ ಅನ್ಕೊಂಡೆ. ನೋಡು ಏನ್ ಮಾಡ್ಕೊಂಡು ಬಂದಿದ್ಯಾ ಅಂತ. ಕಾರ್ ಪಾರ್ಕ್ ಮಾಡಿ ಬಂದೆ ಅಮ್ಮ. ಅಷ್ಟರಲ್ಲಿ ಇನ್ನೊಂದು ಕಾರ್ ಬಂದು ಕಡೆಗೂ ಶಾಸ್ತ್ರಿಗಳು ಹೇಳಿದ್ದೆ ನಿಜ ಆಗೋಯ್ತಲ್ಲ ಚಂದು. ಭಯ ಆಗ್ತಾ ಇದೆ ಮಗನೇ. ನನಗೆ ಗೊತ್ತಿತ್ತಮ್ಮ ನೀನು ಹೀಗೆ ಹೇಳ್ತೀಯ ಅಂತ. ನಿಮ್ಮ ಶಾಸ್ತ್ರಿಗಳ ಶಾಸ್ತ್ರಕ್ಕೂ ಈ ಆಕ್ಸಿಡೆಂಟ್ಗೂ ಗಂಟು ಹಾಕ್ಬೇಡ. ಹಕ್ಕಿ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋಯ್ತು ಅಂತಾರಲ್ಲ, ಹಾಗಾಗಿದೆ ಅಷ್ಟೆ. ಆದ್ರೂ ಅವ್ರು ಹೇಳಿದ ಹಾಗೆ ಆಗಿದೆ. ಅದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ತುಂಬಾ ನೋವಾಗ್ತಾ ಇದೆಯಾ ಕಂದ? ಇಲ್ಲಮ್ಮ, ಆದ್ರೆ ನಿನ್ನ ಕಣ್ಣೀರೇ ನನ್ನ ಮನ್ಸಿಗೆ ನೋವು ತರ್ತಿದೆ. ಸಾರಿ ಅಮ್ಮ, ನನಗೇನು ಆಗಲ್ಲಮ್ಮ. ನೀನಿದೆಯಲ್ಲ, ನೀನು ನಿನ್ನ ದೇವರು ನನಗೇನು ಆಗಕ್ಕೆ ಬಿಡಲ್ಲ. ಸರಿ, ಈಗ ನನಗೊಂದು ಲೋಟ ಕಾಫಿ ತಂದು ಕೊಡ್ತೀಯಾ?